ready? 1, 2, 3, 4. It's a gilly gilly, life bag. It's a gilly gilly. ಹಲೋ ನಮಸ್ಕಾರ, ನಾನು ನಿಮ್ಮ ಎಸ್ ಮತ್ತೆ ವೀಕೆಂಡ್ ಬಂತು. ಈಗ ಟೈಮ್ ಎಷ್ಟಾಯ್ತು? ಅಷ್ಟೇ ಆಯ್ತು. ಎಸ್ ವಾರದ ಕತೆ ವೀಕೆಂಡ್ ಜೊತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಏಯ್ ಏನು ಎರಡೆರಡು ಚಾನಲ್ ಇದ್ದು ಸೇರಿಸಿ ಹೊಡಿತಿದ್ಯಾ? ಓಕೆ, ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಹೋ 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 ಹೋ. It's a gilly gilly, life bag. It's a gilly gilly. ಇದು ಚೇರ್, ಅಂತಿಂತ ಚೇರ್ ಅಲ್ಲ, ಕಪ್ಪು ಚೇರ್, ಬ್ಲ್ಯಾಕ್ ಚೇರ್. ಈ ಚೇರ್ ಬಗ್ಗೆ ಹೇಳ್ಬೇಕು. ನೀನೇನು ಮಾರ್ಕೆಟ್ ಬಂದಿದ್ಯಾ ಚೇರ್ನ? ಈ ಚೇರ್ ಬಗ್ಗೆ ಹೇಳಕ್ ಹೋದ್ರೆ ಒಂದು ಪುಸ್ತಕನೇ ಬರಿಬೋದು. ಈ ಚೇರ್ ಅಲ್ಲಿ ಕೂರ್ಬೇಕಂತ ಹೇಳಿದ್ರೆ ಅಂತಿಂತವ್ರು ಕೂರಕ್ ಸಾಧ್ಯ ಇಲ್ಲ. ಈ ಚೇರ್ ಅಲ್ಲಿ ಕೂರ್ಬೇಕಂದ್ರೆ ಅದು ಮಾಡಿರ್ಬೇಕು, ಇದು ಮಾಡಿರ್ಬೇಕು. ಏನು ಮಾಡ್ಬೇಕು? ಈ ಚೇರ್ ಅಲ್ಲಿ ಕೂರ್ಬೇಕಂದ್ರೆ ಸಾಧನೆ ಮಾಡಿರ್ಬೇಕು. ಎಸ್, ಇವತ್ತು ಈ ಕುರ್ಚಿ ಮೇಲೆ ಕೂರ್ತಿರುವಂತ ಸಾಧಕ ಯಾರು ಅಂತ ಹೇಳಿದ್ರೆ ಒಬ್ಬ ಕುಡುಕ. ಯಾವನ್ರಿ ಅವನು? ಅಲ್ಲ, ಕುಡುಕನಿಂದ ಹೌದೋ ಹುಲಿಯ ಅಂತ ಬಿರುದನ್ನು ಪಡೆದಿರುವಂತ ಟಗರು ರಾಮಯ್ಯ, ಭಾಗ್ಯ ರಾಮಯ್ಯ, ನಮ್ಮ ರಾಮಯ್ಯ. ಕತ್ತು ಮುರಿದೋಗ್ತಿದೆ, ಬೇಗ ಕರ್ಸು. ಸರ್, ಏಯ್ ಏನು ಇಷ್ಟೊಂದು ಧೂಳು? ಅದು ಈ ಚೇರ್ ಯೂಸ್ ಇಲ್ಲ ಅಂತ ಶೆಡ್ಡಿಗೆ ಹಾಕಿದ್ವಾ, ಅರ್ಜೆಂಟಾಗಿ ತಂದ್ವಿ, ಹಾಗಾಗಿ. ಏಯ್ ಶೆಡ್ಡು ಪಡ್ಡು ಹೋದ್ರೆ ನಿನ್ನೂ ಶೆಡ್ಗೆ ಕಳಿಸ್ಬಿಡ್ತೀನಿ. ಹಲೋ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏಯ್ ಸಾರಿ ಸರ್, ಹೇಗನ್ಸ್ತಿದ್ದು ಸರ್ ಕುರ್ಚಿ? ಕುರ್ಚಿ ಚೆನ್ನಾಗಿದೆ, ಆದರೆ ಆ ಕುರ್ಚಿ ಮುಂದೆ ಈ ಕುರ್ಚಿ ಏನು ಅಂತ ಫೀಲ್ ಕೊಡಲ್ಲ. These are all only chairs, not powerful chairs. ಅದರಿಂದ ಪವರ್ಫುಲ್ ಚೇರ್ ಮೇಲೆ ಕೂತ್ಕೊಂಡಿದ್ವಲ್ಲಪ್ಪ, ಇಲ್ಲಿಗೆ ಬಂದರೆ ಏನು ಅನ್ನಿಸ್ತಿಲ್ಲ. ಸರ್, ಕಾರ್ಯಕ್ರಮ ಶುರು ಮಾಡ್ತೀನಿ ಸರ್. ಮಾಡಪ್ಪ. ಎಸ್, ಇವ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಏಯ್ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 8 ವರ್ಷಗಳ ಮೇಲೆ ದೀರ್ಘಕಾಲವಾಗಿ ಆಳಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಯಾರು ಗೊತ್ತಾ? ಯಾರು? ಏಯ್ ಪ್ರತಿ ನೋಡು ಕಪಾಲ್ಕೆ, ಇನ್ಯಾರು? ನಾನು. ಆದ್ರೂ ಸಾಂಪ್ರದಾಯಿಕವಾಗಿ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸ್ವಲ್ಪ ತಿಳ್ಕೊಂಡ್ ಬಂದಿದ್ದೀನಿ ಸರ್, ಹೇಳ. ಹೇಳಪ್ಪ, ಆಯ್ತು. ಎಸ್, ಇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇವರು ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಇಲ್ಲಿ, ಓದಿದ್ದು ಆವಾಗ, ಕೂತಿದ್ದು ಇವಾಗ. ಕೊಡ್ತೀನಿ ಇವಾಗ. ಏಯ್ ಏನೋ ದೊಡ್ಡ ಇಷ್ಟು ತಿಳ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು, ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಇಲ್ಲಿ, ಓದಿದ್ದು ಆವಾಗ, ಕೂತಿರೋದು ಇವಾಗ, ಇನ್ನು ನೆಕ್ಸ್ಟ್ ಯಾವಾಗ? ಏಯ್ ಕರೆಕ್ಟಾಗಿ ವಿಷಯನ ತಿಳ್ಕೊಂಡು ಮಾತಾಡಬೇಕು. ಎಲ್ಲ ಪ್ರಿಪ್ರೇಷನ್ ಇಲ್ಲದೆ ಬಂದ್ಬಿಡ್ತೀರಲ್ರಿ, ಒಳತಿ ನೋಡು ಕಪಾಲಕ್ಕೆ. ಅಂದ್ರೆ ಸರ್, ಅದು ಲಿಸ್ಟ್ ತುಂಬಾ ಉದ್ದ ಮಾಡಿದ್ರು, 5 ನಿಮಿಷ 10 ನಿಮಿಷ ಇತ್ತು. ಇವಾಗೆಲ್ಲ ನೋಡೋದು ಬರೀ 30 ಸೆಕೆಂಡ್ ಅಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೆ. ಹೆಂಗಿತ್ತು ಸರ್? ಖರಾಬ್ ಆಗಿತ್ತು. ಎಸ್ ಸರ್, ಈಗ ನಾನು ನಿಮಗೆ ಒಂದಷ್ಟು ಕುತೂಹಲಭರಿತ ಪ್ರಶ್ನೆಗಳನ್ನು ಕೇಳ್ಕೊಂಡು ಹೋಗ್ತೀನಿ ಸರ್. ಸರ್, ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇದ್ದೀರಾ ಸರ್? ಐ ಆಮ್ ಆಲ್ವೇಸ್ ರೆಡಿ. ಎಸ್, ಈಗ ನಿಮ್ಮ ಮೊದಲನೆಯ ಪ್ರಶ್ನೆ ಸರ್. ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, 3 ಆಪ್ಷನ್ಗಳನ್ನು ಕೊಡ್ತೀವಿ. ನೀವು ಅದರಲ್ಲಿ 3ರನ್ನ ಯಾವುದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಆನ್ಸರ್ ಕೊಡ್ಬೇಕು ಸರ್. ಏಯ್ ಯಾವನೇ ಒಂದು ನೀರಿಲ್ದೆ ಕುಡಿದ್ಬಿಟ್ಟು ಬಂದಾಗದೆ, ಒಳತಿ ನೋಡು ಕಪಾಲಕ್ಕೆ. ಒಂದ್ ಕಡೆ ವೀಕೆಂಡ್ ವಿತ್ ಅಂತೀಯ, ವಾರದ ಕಥೆ ಅಂತೀಯ, ಒಂದ್ ಕಡೆ ನೋಡಿದ್ರೆ ಯಾರಾಗ್ತಾರೆ ಕೋಟ್ಯಾಧಿಪತಿ. ಎಲ್ಲ 3 ಮಿಕ್ಸ್ ಮಾಡ್ಕೊಂಡಿದ್ದೆ, ತಲೆನೇ ಕೆಡಿಸ್ತಾ ಇದೆಯಲ್ಲಪ್ಪ ನೀನು. ಅದು ಇವತ್ತು ನೀವು ಬರ್ತೀರಂತ ಅರ್ಜೆಂಟ್ಗೆ ಆ್ಯಂಕರ್ ಇಲ್ಲ ಅಂತ ನನ್ನನ್ನು ಕರೆದ್ರು. 3 ಪ್ರೋಗ್ರಾಮ್ ನೋಡ್ಕೊಂಡು ಬಂದು ಮಿಕ್ಸ್ ಆಗಿದೆ ಸರ್. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದವರು ಹಿಂದಿನ ದಿನ ತೆಲುಗು ಸಿನಿಮಾ ನೋಡ್ಕೊಂಡ್ಬಂದು ಡೈಲಾಗ್ ಹೊಡಿತಾರಲ್ಲ, ಆ ಥರ 3 ಪ್ರೋಗ್ರಾಮ್ ಒಂದೇ ಸತ್ ನೋಡ್ಬೇಡ, ಆಯ್ತಾ? ಆಯ್ತು ಸರ್. ಅಂದಾಗೆ ಸರ್, ನಿಮ್ಮ ರಾಜಕೀಯದ ಅನುಭವ ಎಷ್ಟು ವರ್ಷ ಸರ್? ಅದನ್ನು ಬರೆಯೋಕ್ಕೆ ಇತಿಹಾಸದ ಪುಸ್ತಕನೇ ಬೇಕಾ ಅಥವಾ ಲೆಕ್ಕ ಹಾಕೋ ಕ್ಯಾಲೆಂಡರ್ ಸಾಕಾ? ಏಯ್ ಸುಮಾರು 50 ವರ್ಷಗಳಿಗೂ ಮೇಲೆ
ರಾಜಕೀಯವನ್ನ ಮಾಡಿದ್ದೇವೆ. ಅತಿ ಹೆಚ್ಚು ಕಾಲ ಆಡಳಿತ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ, ಅತಿ ಹೆಚ್ಚು ಆಯವ್ಯಯ ಪಟ್ಟಿ ಬಜೆಟ್ ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ನೀವು ತೋರ್ಸೋದಕ್ಕೆ ಪುಸ್ತಕ ಸಾಲಲ್ಲ. ನಂದು ತೆರೆದ ಪುಸ್ತಕ, ಹಾಗಂತ ಅದನ್ನ ಓದಕ್ ಬರಬೇಡಿ. ಅದು ತುಂಬಾ ದೊಡ್ಡದಾಗಿದೆ, ಸುಮಾರು ಒಂದು 3 ತಿಂಗಳು ತಗತ್ತೆ. ಏಯ್, ಯಾವ ನೀರು ಕೂಡ ಇವನಿಗೆ ಯಾರು ಕುಡಿದು ಬಿಟ್ಟು ಬಂದ ಅನ್ಸುತ್ತೆ. ಸರ್ ಹೇಗಿದೆ ಸರ್ ಫೀಲು? ಏಯ್, ನೀ ಆ ಟೈಪ್ ಈ ಟೈಪಾ? ಹಾಗಲ್ಲ ಸರ್, ಈ ಕುರ್ಚಿ ಮೇಲೆ ಕೂತಿರೋ ಫೀಲ್ ಹೇಗಿದೆ, ಕುರ್ಚಿ ಬಿಟ್ಟ ಮೇಲೆ ಫೀಲ್ ಹೇಗಿದೆ ಸರ್? ಏಯ್, ಅದು ಕುರ್ಚಿ ಬಿಟ್ಟ ಮೇಲೆ ಅಂದರೆ ಆ ಕುರ್ಚಿ ಭಾಳ ಹಾಟ್ ಶೀಟ್, ಭಾಳ ಕಷ್ಟ. ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು, ಬುಡಕ್ಕೂ ಒಂದು ಯೋಗ್ಯತೆ ಬೇಕು. ಅದು ಕುರ್ಚಿ ಪವರೇ ಬೇರೆ. ಅದು ಹಾಟ್ ಆಗಿತ್ತು, ಈ ಕುರ್ಚಿ ಎ ಸಿ ರೂಮ್ಲಿ ಕೂಲ್ ಆಗದೆ. ಅದರಿಂದ ಈ ಕುರ್ಚಿಲಿ ಯಾರು ಬೇಕಾದರೂ ಕೂತ್ಕೋಬೋದು. ಆದರೆ ಆ ಕುರ್ಚಿಲಿ ಕೂತ್ಕೊಳ್ಳೋಕ್ಕೆ 7 ಜನ್ಮ, 7 ಸಾಗರ, ಸಪ್ತಮಂಡಲ ಎಲ್ಲವನ್ನ ಗೆದ್ದಿರ್ತಕ್ಕಂಥವ್ರು ಮಾತ್ರ ಕೂತ್ಕೊಳ್ಳೋಕೆ ಸಾಧ್ಯ ಈ ಕಾಲದಲ್ಲಿ. ಇಲ್ಲಾಂದರೆ ಆಗಲ್ಲ. ಈ ಸಾಧಕರು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಏಯ್, ಸಾಧಕರಾಗಬೇಕು ಅಂದರೆ ಸಾಧನೆ ಮಾಡಬೇಕಷ್ಟೇ. ತುಕ್ಕಿಡ್ದಿರ್ತಕ್ಕಂಥ ತಗಡ್ ಕತ್ತಿ ಸರ್, ಆ ತುಕ್ಕಿಡಿದ್ರೆ ಕತ್ತಿ ತಗಡು ಯಾವುದು ತಟ್ಟೋದೇ ಬೇಡ ಸರ್. ಓಕೆ, ಈಗ ನಾವು ನಿಮ್ಮ ಬಾಲ್ಯದ ದಿನಕ್ಕೆ ಹೋಗ್ಬಿಡೋಣ ಸರ್. ಬನ್ನಿ ಹೋಗೋ. ಹಂಗಲ್ಲ ಸರ್, ನೆನಪುಗಳನ್ನ ಮೆಲುಕು ಹಾಕು ಅಂತ. ಓಹೋ ಗೊತ್ತಾಯ್ತು. ಅದನ್ನ ವಿಟಿ ತೋರಿಸ್ತೀರಾ? ಅಷ್ಟೆಲ್ಲ ಟೈಮ್ ಇಲ್ಲ ಸರ್, ವಾಟ್ಸಪ್ಪಲ್ಲಿ ಕಳ್ಸೋಣ ಅನ್ಕೊಂಡೆ, ಡಾಟಾ ಖಾಲಿ ಆಗಿದೆ. ಈಗ ಪ್ರಶ್ನೆ ಕೇಳೋಣ ಸರ್, ಆಮೇಲೆ ನೀವು ಫೀಲ್ಗೆ ಹೋಗ್ಬಿಡ್ತೀರಾ. ಏಯ್, ಓಕೆ ಸರ್, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನನ್ನ ಬಾಲ್ಯದ ಜೀವನ ಬಾಲ್ಯ ಥರ ಇತ್ತು. ಅದೇ ಹಾಗಲ್ಲ ಸರ್, ಬಾಲ್ಯದ ಕನಸು ಏನಿತ್ತು ಸರ್? ನಮ್ಮ ಕಾಲದಲ್ಲಿ ಅಷ್ಟೇ ಇದ್ದದ್ದು. ಆಟ ಪಾಠ, ಶಾವಿಗೆ ಪಾಯಸದ ಊಟ, ಆಮೇಲೆ ಓಟ, ಇವೆಲ್ಲ ಇರ್ತಿತ್ತು. ಓಕೆ ಸರ್, ಈಗ ನಿಮಗೆ ಬಾಲ್ಯದಲ್ಲಿ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಯಾವುದು ಸರ್? ಏಯ್, ಅದು ಸಬ್ಜೆಕ್ಟ್ ಅಲ್ಲ, ವಿಷಯ. ಅದರಲ್ಲೂ ಕನ್ನಡ ಭಾಷೆ ಅಂದರೆ ನಂಗೆ ಭಾಳ ಪ್ರೀತಿ. ಥ್ಯಾಂಕ್ ಯು ಸರ್. ಕನ್ನಡ ಹೋರಾಟಗಾರರ ಭಾಷಣನೆಲ್ಲ ಕೇಳ್ತಿದ್ದೆ ಆಗ ನಾನು. ಮುಖ್ಯವಾಗಿ ಕನ್ನಡ ಅಂತಂದರೆ ಕನ್ನಡ ವರ್ಣಮಾಲೆ, ಕನ್ನಡ ಅಕ್ಷರಗಳು, ಸ್ವರ, ವ್ಯಂಜನ, ಸಂಧಿ, ಸಮಾಸ, ಲಘು, ಗುರು, ಇವುಗಳ ಬಗ್ಗೆ ಎಲ್ಲ ಗೊತ್ತಿತ್ತು. ಇದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಗೊತ್ತು ಸರ್, ಆದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಕನ್ನಡದ ಒಲವಿನ ಬಗ್ಗೆ ಗೊತ್ತು ಸರ್. ಹೌದಪ್ಪ, ಅದಕ್ಕೆ ನಾನು ಕನ್ನಡದ ರಾಮಯ್ಯ ಅಂತ ಹೆಸರು ಕೊಟ್ಟರು. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದ್ರು. ಇಲ್ಲ, ಕರ್ನಾಟಕಕ್ಕೆ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಸರ್, ಈಗ ಕನ್ನಡದ ಬಗ್ಗೆ ನನಗೆ ಒಂದು ಪ್ರಶ್ನೆ ಸರ್. ಕೆಂದುಟಿ ಇದು ಯಾವ ಸಮೋಸ ಸರ್? ಏಯ್, ಕೊಡತ್ತೆ ನೋಡು ಕಪಾಲ್ಕೆ. ಸಮೋಸ ಅಲ್ಲ, ಸಮಾಸ. ಕೆಂದುಟಿ, ಕೆಂಪಾದ ಪ್ಲಸ್ ತುಟಿ, ಅದೊಂದು ಸಂದಿಲ್ಲದೆ. ಕೆಂದುಟಿ, ಇದನ್ನ ನಮ್ಮ ಅಲಂಕಾರಗಳು ಅಂತ ಬರ್ತದೆ. ಅಂದರೆ ಉಪಮಾನ, ಉಪಮೇಯ, ಅವುಗಳು ಹೋಲಿಕೆ ಮಾಡಿ ಅದನ್ನು ವರ್ಣಿಸೋದು. ಅದರಲ್ಲಿ ಕೆಂಪಗಿರುವ ತುಟಿ, ಇದು ರೂಪಕ ಅಲಂಕಾರ. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ಮೊನ್ನೆ ರೂಪಕ ಸಿಕ್ಕಿದ್ರು, ಅವರು ಹೇಳಿದ್ರು. ಏಯ್, ರೂಪಕನೂ ಅಲ್ಲ, ಗೂಪಕನೂ ಅಲ್ಲ, ಇದು ರೂಪಕ ಅಲಂಕಾರ ಅಂತ. ನೀನು ಸಪ್ರೇಟ್ ನನ್ನ ಮನೆಗೆ ಬಾ, ನಿನಗೆ ಕನ್ನಡ ವ್ಯಾಕರಣ ಮಾಡಿಕೊಡ್ತೀನಿ. ಓಕೆ ಸರ್, ಈಗ ಮತ್ತೊಮ್ಮೆ ನಿಮ್ಮ ಬಾಲ್ಯಕ್ಕೆ ಹೋಗೋದಾದ್ರೆ ನಿಮಗೆ ಬಾಲ್ಯದಲ್ಲಿ ತುಂಬ ಇಷ್ಟವಾದ ಆಟ ಯಾವುದು ಸರ್? ಕುಸ್ತಿ, ಕಬಡ್ಡಿ. ಓ ಸರ್, ವಿಧಾನಸೌಧದಲ್ಲಿ ನೀವು ಬಳ್ಳಾರಿಯವರ ವಿರುದ್ಧ ಹಿಂಗ ತಡ್ತಾಗಲೇ ಗೊತ್ತಾಯ್ತು ಸರ್ ನಿಮಗೆ ಫೇವ್ರೇಟ್ ಅಂತ. ಸರ್, ನಿಮ್ಮ ಬಾಲ್ಯ ಜೀವನದ ಸ್ನೇಹಿತರು ಯಾರಾದರೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್? ತುಂಬಾ ಜನ ಇದಾರಪ್ಪ. ಇದು ಯಾವ ನೀವು ಬಾಲಕ? ಅದು ಸರ್, ಅವಾಗ ಧೂಳು ಅಂದ್ರಲ್ಲ, ಧೂಳು ಹೊರ್ಸಕ್ ಬಂದವನೇ. ಕಾರ್ಯಕ್ರಮ ಮುದ್ದೆ ಮುಖ ತೋರ್ಸಕ್ ಬಂದ್ಬಿಡ್ತೀಯ. ನನ್ನ ಪಕ್ಕ ಯಾರು ನಿಂತ್ಕೊಬಾರ್ದು, ಹೋಗತ್ತಾಗೆ.
ಹೋ 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 ಹೋ. ಸಂಪರ್ಕದಲ್ಲಿ ಇದ್ದಾರಾ ಸರ್? ಅಲ್ಲ ಪಾಪ ಸಂಪರ್ಕದಲ್ಲಿ ಇದ್ದರೂ ಸುಮಾರು 15 ವರ್ಷಗಳಿಂದ ಒಬ್ಬೊಬ್ಬರಾಗಿ ಎಲ್ಲ ಸಂಪರ್ಕ ಕಳ್ಕೊಬಿಟ್ರು. ಈಗ 1 or 2 ಇರಬೇಕೇನೋ. ಆ ತಂಕ್ ಪಿಂಕಡಿ ಮಲ್ಲಪ್ಪ ಮತ್ತು ಆ ಕಡಾಟಿ ಸೋಮಣ್ಣ ಏನೋ ಇರಬೇಕು. ಸರ್, ಈ ಸ್ಕೂಲಲ್ಲಿರುವಾಗ ಈ ಹೋಮ್ವರ್ಕ್ ಕೊಡ್ತಿದ್ರಲ್ವ ಸರ್, ನೀವು ಹೋಮ್ವರ್ಕ್ ಬರೀತಿದ್ರ ಸರ್? ಏಯ್, ಅದರ ಹೆಸರು ಹೋಮ್ವರ್ಕ್ನ ಬರೀತಿದ್ರಾ ಅಂತ ಕೇಳ್ತೀಯಲ್ಲ. ಹೋಮ್ವರ್ಕ್ ಅಂತಂದ್ರೇ ಬರಿತಾ ಇದ್ದೆ. ಓಕೆ ಸರ್, ಈಗ ನಾವು ಕಾಲೇಜ್ ಜೀವನಕ್ಕೆ ಹೋಗೋಣ ಸರ್. ಸರ್, ಕಾಲೇಜಲ್ಲಿ ಯಾವುದಾದ್ರೂ ಲವ್ ಪವ್ ಇತ್ತ? ಏಯ್, ಸದ್ಯ ಒಂದು ಟೈಮ್ ಊಟ ಸಿಕ್ಕರೆ ಸಾಕಾಗಿತ್ತು ನಮಗೆ. ಅಂಥದ್ರಲ್ಲಿ ಲವ್ವು ಪ್ರೀತಿ ಇವಕ್ಕೆ ಜಾಗನೇ ಇರಲಿಲ್ಲ. ನಮಗೆ ಓದು ಅಷ್ಟೇ ಇದ್ದದ್ದು. ಆದರೂ ಎಲ್ಲದಕ್ಕೂ ಭಾಗ್ಯ ಅಂತ ಹೆಸರಿಟ್ಟಿದ್ದೀರಲ್ಲ ಸರ್, ಯಾಕೆ? ನಮಗೆ ಕನಸಿನಲ್ಲಿ ಕೆಲವೊಂದು ಹುಡುಗಿರುಗಳು ಬರ್ತಾಯಿದ್ರು. ಅದರಲ್ಲಿ ಭಾಗ್ಯ, ಲಕ್ಷ್ಮಿ, ಶಾರದಾ, ವೀಣಾ, ಮಂಜುಳಾ. ಅದರಲ್ಲಿ ಭಾಗ್ಯ ಅಂತಕ್ಕಂಥ ಹುಡುಗಿ ಪಾಪ ಜಾಸ್ತಿ ಕಾಣಿಸ್ಕೊತಿದ್ಲು. ಅದಕ್ಕೆ ನಾವು ಆ ನೆನಪಿಗಾಗಿ ಅನ್ನಭಾಗ್ಯ, ಕರೆಂಟ್ ಭಾಗ್ಯ, ಶಕ್ತಿ ಭಾಗ್ಯ ಅಂತೆಲ್ಲ ಕೊಟ್ಟಿರೋದು. ಓ, ಏನ್ ಸರ್ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ನೋಡು ಕಪಾಲಕ್ಕೆ. ಹಾಗಂತ ತಿಳ್ಕೊಂಡಿದ್ರೆ ತಪ್ಪು. ಭಾಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗ್ತಕ್ಕಂಥ ಒಂದು ಯೋಜನೆ. ಅದಕ್ಕೆ ನಾವು ಅಚ್ಚ ಕನ್ನಡದಲ್ಲಿ ಅದು ಭಾಗ್ಯಗಳು. ಸುಮ್ಮನೆ ತಮಾಷೆ ಕೇಳಿದ ಸರ್. ನಾನು ತಮಾಷೆಗೆ ಹೇಳುದಪ್ಪ. ಏನು ಮಾಡ್ತಾ ಇದೀಯಪ್ಪ? ಪ್ರಶ್ನೆ ಹುಡುಕ್ತಿದ್ದೀನಿ ಸರ್. ಸರ್, ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕಾಲೇಜ್ ಬಂಕ್ ಮಾಡಿ ಪಿಕ್ಚರ್ ನೋಡಕ್ಕೆ ಹೋಗಿದ್ದೀರಾ ಸರ್? ಆವಾಗ ಬಂಕ್ ಮಾಡಿ ಸಿನಿಮಾ ನೋಡಿದ್ದುಂಟು. ಅಂದರೆ ಅವಾಗ ಭಾಳ ಚಂದವಾಗಿ ಕಾಣ್ತಿದ್ರು. ಹೀರೋಯಿನ್ನು ಸ್ಲಿಪ್ ಡಿಸ್ಕ್. ಅವಾಗೆಲ್ಲ ಹೀರೋಯಿನ್ನು ಅಂದರೆ 5-5 kg ಮಣ ಬಂಗಾರ ಹಾಕತ್ತಿದ್ರು, ದಷ್ಟಪುಷ್ಟವಾಗಿದ್ರು, ನೋಡೋಕೆ ಚೆನ್ನಾಗಿದ್ರು. ಆದರೆ ಈಗ ಅದೇನೋ 0 ಫಿಗರ್ ಅಂತ ಮಾಡ್ಕೊಂಬಿಟ್ಟು ಪಾಪ ಇಲ್ಲೆಲ್ಲ ಬಗ್ರಿ ಮೂಳ ಕಾಣುತ್ತದೆ. ಊಟನೇ ಇಲ್ವೇನೋ, ಪೌಷ್ಟಿಕಾಂಶದ ಕೊರತೆ ಇವರಿಗೆ. ನನಗಿರೋರೆಲ್ಲ ಈಗ ಹೀರೋಯಿನ್ ಅಂತಾರೆ ಕೆಲವರು. ಅದರಿಂದ ನಮ್ಮ ಕಾಲದವ್ರು ನೋಡೋಕ್ಕೆ ಒಂದು ಚಂದ ಇತ್ತು ಆಗ. ಓಹೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿನೇ ಹಿಂಗೆ, ಇನ್ನು ಕಲರ್ ಟೈಮಲ್ಲಿ ನೋಡಿದ್ರೆ ಹೆಂಗೋ. ಏನಕ್ಕೆ ಹೋಗ್ತಾ ಇರೋದು? ಬೇಬಿ ಏನಿಲ್ಲ ಸರ್, ನಿಮ್ಮ ಕೂದಲು ಯಾವಾಗ ವೈಟ್ ಆಯಿತು ಅಂತ. ಅದು ಬೆಳ್ಳಗಾದಾಗ ವೈಟ್ ಆಯಿತು. ಎಸ್ ಸರ್, ಈಗ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಯಾರು ಬರ್ತಿದ್ದಾರೆ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದವನಲ್ವೇನಪ್ಪ? ಇಲ್ಲ ಸರ್, ಇವನು ತುರ್ರೆಕೆರವನು ತಂಬಿಗೆಯಲ್ಲಿ ನೀರು ತಂದಿದ್ದ ಗ್ಲಾಸಲ್ಲಿ ಈಗ ತರ್ತಾವನೆ. ಏನಕ್ಕೆ ಅಂದರೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಬೇರೆ ಯಾರೂ ಇಲ್ಲ, ನೀವೊಬ್ಬರೇ ಕೂಲಾಗಿ ಕೂತಿದ್ರಲ್ಲ, ನೀರು ಕುಡಿದು ಶುರು ಮಾಡಿ ಅಂತ. ನೋಡು ಕಪಾಲಕ್ಕೆ ತಗೋಗತ್ತಾಗೆ. ಯಾಕೆ ಎಲ್ಲ ಬಿಸಿನಾ? ಹ್ಞೂ ಸರ್, ಕೆಲವರೆಲ್ಲ ಬೇಜಾರಲ್ಲ ಅವ್ರಲ್ಲೇ, ಕೆಲವರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾವ್ರೆ. ಆರಾಮಾಗಿರೋದು ನೀವೊಬ್ಬರೇ ಅಲ್ವಾ, ಮಾತಾಡಿ ಸರ್. ನಿಮ್ಗೇನೂ ಕೆಲಸ ಇಲ್ಲ, ಕೂತಿದ್ದೀರಿ ಅಂತ ಇದೆಯಾ? ಇಲ್ಲ ಸರ್. ಇಲ್ಲ, ನಿಮ್ಮ ಸಪೋರ್ಟ್ಗೆ ಈಗ ಆಡಳಿತದಲ್ಲಿ ಯಾರು ಬರ್ತಾ ಇಲ್ಲ ಅನ್ನೋದನ್ನ ವ್ಯಂಗ್ಯವಾಗಿ ಹೇಳ್ತಾ ಇದೆಯಾ? ಒಡತಿ ನೋಡು ಕಪಾಲಕ್ಕೆ. ಏನೇ ಆದರೂ ಸರ್, ನೀವು ಹುಲಿನೇ ಸರ್, ಬಿಡಿ ನೀವು. ಕೇಳಿಸ್ಲಿಲ್ಲ. ಹುಲಿನೇ ಸರ್, ಬಿಡಿ ನೀವು. ಹೌದಾ? ಬರೀ ಹುಲಿ ಅಲ್ಲ ನಾನು. ಹೌದಾ ಹುಲಿ? ಹುಲಿ ಹೌದು, ಹುಲಿ ಕುರ್ಚಿ ಖಾಲಿ. ಸರ್, ಈಗ ನಿಮ್ಮ ಅವಧಿಯಲ್ಲಿ ಜನರ ಬೇಡಿಕೆ ಜಾಸ್ತಿ ಇತ್ತ ಅಥವಾ ಶಾಸಕರುಗಳಿಗೆ ಬೇಡಿಕೆ ಜಾಸ್ತಿ ಇತ್ತಾ? ನೋಡ್ರಿ, ಜನಗಳ ಬೇಡಿಕೆಗೆ ನಾವು ಆಪ್ಷನ್ನೇ ಕೊಟ್ಟಿಲ್ಲ. 5 ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ, ಅದಕ್ಕೆ ಎಲ್ಲರೂ ಖುಷಿಯಾಗಿದ್ರು. ಹೌದು. ಈ ಶಾಸಕರ ಬೇಡಿಕೆ ಇದೆಯಲ್ಲ, ಅದು ನೆವರ್ ಎಂಡಿಂಗ್. ನನಗೆ ಈ ಪೋಸ್ಟ್ ಕೊಡಿ, ನಾ ಖಾತೆ ಕೊಡಿ, ಈ ಖಾತೆ ಕೊಡಿ. ಇದು ಮುಖ್ಯಮಂತ್ರಿಗೆ ಭಾಳ ನಡೆಸೋದಕ್ಕೆ ಕಷ್ಟ. ಸರ್, ಆದರೂ ಸರ್, ನೀವು ಇಷ್ಟೆಲ್ಲ ಭಾಗ್ಯ ಕೊಟ್ಟರು, ಇನ್ನೊಂದು 2 ವರ್ಷ ಚೇರ್ ಮೇಲೆ ಕೂರೋ ಭಾಗ್ಯ ಸಿಗ್ಲಿಲ್ವಲ್ಲ ಅನ್ನೋದೇ ನಂಗೆ ಬೇಜಾರು ಸರ್. ಸರ್, ಅಳಬೇಡಿ ಸರ್. ಕಣ್ಣು ಕಷ ಬಿದ್ದಿತ್ತು ಇರಪ್ಪ. ಚೇರಲ್ಲಿ ಧೂಳೆ ತೆಗ್ದಿಲ್ಲ ಅನ್ಸತ್ತೆ ಅವನು. ಸರ್, ಧೂಳ. ಈಗೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾರೆ ಸರ್. ಪುನಃ ಯಾತಕ್ಕೆ ಬಂದ ಇವರು? ಸರ್, ಧೂಳು ಬಿತ್ತಂದ್ರಲ್ಲ ಸರ್, ಧೂಳು ತೆಗ್ಯಾಕೆ ಬಂದವ್ರೆ. ಟಿಶ್ಯೂ ಪೇಪರ್ಲ?
ಧೂಳುರಿಸಿದ ಧೀರ. ಏಯ್ ಭಾಳ ಕೆಲಸ ಇಲ್ವ ನಿನಗೆ? ಯಾಕೆ ಸರ್? ಅದೇನೋ ಒಂದು ಅರ್ಧ ಟೀ ಒಂದು ಬಿಸ್ಕೆಟ್ ಕೊಟ್ಟು ಅಂದ್ಬಿಟ್ಟು ಪ್ರತಿ ಸರಿ ಕರ್ಸೋದು ನನ್ನ ಪಕ್ಕ ನಿಲ್ಸೋದು. ಈ ಫೋಟೋದಲ್ಲಿ ಅಕ್ಕಪಕ್ಕ ನಿಂತ್ಕೊತಾರಲ್ಲ ಹಾಗೆ ಇವ್ರಿಗೆಲ್ಲ ವರ್ಷ ಮುಖ್ಯಮಂತ್ರಿ ಮೊನ್ನೆ ಏನು ಹೇಳಿದ್ರು ಹೇಳಿ, ನನ್ನ ಹಿಂದೆ ಯಾರೂ ಕುತ್ಕೋಬಾರ್ದು, ಕಳಿಸಿ ಆಚೆಗೆ ಅಂತ. ನಾಳೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿದ್ರು ಓಕೆ, ಯಾವುದಾದ್ರೂ ಕೇಸಲ್ಲಿ ಸಿಗಾಕೊಂಡಾಗ ಇವ್ರ ಸಂಪರ್ಕದಲ್ಲಿದ್ರು ಅಂತ ಫೋಟೋ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಫೋಟೋ ಕೊಡಲ್ಲ, ಹತ್ರ ಬಿಟ್ಗಳಲ್ಲ. ಇನ್ನೊಂದು ಸರಿ ಅವ್ನು ಕರೆದ್ರೆ ಒಡೆದ ಕಪಾಲ ಕಿತ್ತಾಕಿಸ್ಬಿಡ್ತೀನಿ. ಅಲ್ಲ ಸರ್, ಹೇಗೂ ಕುರ್ಚಿಂದ ಇಳಿದು ಒಬ್ಬರೇ ಇದ್ದೀರಲ್ಲ, ಬೇಜಾರಾಗಬಾರ್ದು ಅಂತ ಗ್ಯಾಪಲ್ಲಿ ನಿಮ್ಮ ಪರವಾಗಿ ಒಬ್ಬನಿದ್ದಾನೆ ಅಂತ ಕರೆಸಿದೆ. ಹೌದಾ? ಓ, ಇರ್ಲಿ ನಿಮ್ಮ ಬಗ್ಗೆ ಒಬ್ಬರು ಮಾತಾಡ್ತಾರೆ ಸರ್, ಅವ್ರ ಹತ್ರ ಮಾತಾಡ್ಸೋಣ ಸರ್. ಹೌದಾ? ಕನೆಕ್ಟ್ ಮಾಡಿ. ಏನು ಫೋನ್ ರಿಸೀವ್ ಮಾಡ್ತಿಲ್ವಾ? ಸರ್, ಒಬ್ಬರು ಫೋನಲ್ಲಿ ಮಾತಾಡ್ತಿದ್ರು ಸರ್. 1 ವಾರದ ಮುಂಚೆ ಚೆನ್ನಾಗೇ ಮಾತಾಡ್ತಿದ್ರು. ಈ ಕಾಲ್ ರೆಕಾರ್ಡಿಂಗ್ ವೈರಲ್ ಆಗಿ ಡಿ.ಸಿ.ಎಂ ಆಗೋ ಆಸೆ ಬಿಡಿ, ಮಿನಿಸ್ಟರ್ ಅಲ್ಲ, ನೆಕ್ಸ್ಟ್ ವರ್ಷ ಟಿಕೆಟ್ ಸಿಗೋದು ಡೌಟ್ ಅಂತ ಸರ್. ಅದಕ್ಕೆ ಫೋನಲ್ಲಿ ಮಾತಾಡ್ತಾನೆ ಇಲ್ಲ. ಬಿಡಪ್ಪ, ನಾನು ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗೋರಂತೆ ಸರ್. ಹೌದಾ? ಅಂದ್ರೆ ನೀವು ಮನೆಗೆ ಹೋದ್ರೆ ಮನೆ ರಾಮಯ್ಯ ಆಗ್ತೀರಾ ಸರ್? ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ನೆಕ್ಸ್ಟ್ ಏನು ಪ್ರಶ್ನೆ ಕೇಳಲಿ ಅಂತ ಹುಡುಕ್ತಿದ್ದೀನಿ ಸರ್. ಪ್ರಶ್ನೆ ಪ್ರಿಪೇರ್ ಆಗಿ ಬರೋಕ್ಕಾಗಲ್ವೇನ್ರಿ? ಯಾತಕ್ಕೆ ಬರ್ತೀರಿ ನೀವೆಲ್ಲ? ಬಂದ್ಮೇಲೆ ಪ್ರಶ್ನೆ ಕೇಳಬೇಕು, ಸುಮ್ಮನೆ ಬಂದ್ಬಿಡೋದು ಇಲ್ಲಿ. ಸರ್, ನಾನು ಯಾಕೆ ಗೊತ್ತಾ ಹಿಂಗೆಲ್ಲ ಕೇಳಿದ್ದು, ನಿಮ್ಮೊಳಗಿರುವಂಥ ರಾಮಯ್ಯ ಎದ್ದು ಬರಲಿ ಅಂತ ಹಿಂಗೆ ಮಾಡಿದೆ ಸರ್. ಹೌದಾ? ಮತ್ತೆ ನೋಡು ಕಪಾಲಕ್ಕೆ, ಈಗ ಎದ್ದು ಬರೋದಿರ್ಲಿ, ನಿನ್ಗೆ ವರನೂ ಕೊಟ್ಟಂಗಾಯ್ತಲ್ವಾ? ದಟ್ ಈಸ್ ರಾಮಯ್ಯ. ಹಲೋ, ಏನು ಚಾಮರಾಜಪೇಟೆ ಸಮೀರ್ ಅವರು ಲೈನಲ್ಲಿ ಇದ್ದಾರಾ? ಮಾತಾಡ್ಸಿ. ಅಲ್ಲ ಸರ್, ಅವಾಗ ಮಾತಾಡಿರೋದು ಇದೆ ವಿಟಿ ಹಾಕ್ಲಾ? ಅಯ್ಯೋ, ಹಿಂಗೆ ಹೇಳಿದ್ರೆ ಇವ್ರು ನಂಗೆ ಆಗ್ತಾವ್ರೆ ಸರ್. ಅವರು ವೀಟಿಗೆ ಸಿಗ್ಲಿಲ್ಲ, ಡ್ಯೂಟಿಗೆ ಹೋಗೋರಂತೆ, ಹಳೇದು ಯಾವ್ದಿದೆ ಅಂತ ಹಾಕ್ತಾರಂತೆ. ಓಕೆನಾ? ಅಲ್ಲ, ಇರ್ಲಿ ಸದ್ಯಕ್ಕೆ ಅದನ್ನ ಹಾಕ್ಸು. ಹಾಕಿ. ಯಾರ ಬಗ್ಗೆ ರೀ ಮಾತಾಡಬೇಕು? ಅದು ನಮ್ಮದು ಹೋದಾವಲಿಯ ರಾಮಯ್ಯ. ನೋಡ್ರಿ, ಒಂದು ವಿಚಾರ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ರಾಜ್ಯಭಾರ ಮಾಡಿರೋದು, CM ಆಗಿರೋದು ಯಾರು? ನಾನು ಅಂತ ಹೇಳಕ್ಕಾಗತ್ತಾ? ದೇವಳೇನು ಮಾಡ್ತಾನ? ನಿಂಗೆ ಜನ್ಮಕ್ಕೆ ಸುಮಿರೋ. ಯಾರ್ರೀ? ಅದು ನಮ್ಮ ರಾಮಯ್ಯ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಹೆದೆ ಬಗೆದ್ರೆ ಸಾಕು, ಅಲ್ಲಿ ಆಂಜನೇಯನಿಗೆ ರಾಮ ಕಾಣಂಗೆ ಈ ಸಮೀರ್ಗೆ ರಾಮಯ್ಯ ಕಾಣಿಸ್ತಾರೆ ಅಂತ. ಈಗ ಸ್ವಲ್ಪ ಕಡೆ ಹೋಗ್ಬೋದು, ಆದರೆ ಟಗರು ಉಳಿರಿ. ಇಷ್ಟು ಕಾಲ ಯಾರು ಕುರ್ಚಿಲಿ ಬಿಡ್ತಾರೆ? 8 ವರ್ಷಗಳ ಕಾಲ ಯಾರಾದರೂ ಬಂದು ತುಕ್ಕಿಡಿದ್ರೆ ತಗಡು ಕತ್ತಿನ ಹಾಕಿ ಅಲ್ಲಿಗೆಲ್ಲ ತಗಡು ಸೀಟ್ ಬಡ್ದಿದ್ದನ್ನೆಲ್ಲ ಹಳ್ಳಾಡಿಸ್ತಾರೆ. ರಾಮಯ್ಯನೇ. ಅದಕ್ಕೊಂದು ಹಾಡು ಹೇಳ್ಬಿಡ್ತೀನಿ, ಯಾರೇ ಬರಲಿ ಏನೇ ಆಗಲಿ ಅವ್ರು ಯಾವುದೇ ಕಾರಣಕ್ಕೆ ಜಗ್ಗಲ್ಲ ಬಗ್ಗಲ್ಲ ರೀ. ಯಾರೇ ಬರಲಿ ಯಾರೇ ಇರಲಿ ಇವರಿಗೆ ಸರಿ ಸಾಟಿ ಯಾರಿಲ್ಲ. ಒಬ್ಬೊಬ್ಬ ಲಾಟ್ರಿ ರೀ ಕಂಡಾಯ್ತ ಸಮರ ಅಂತ ಹೇಳೋದಕ್ಕೆ ಯಾವತ್ತೂ ನಾನು ಇರ್ತೀನಿ. ಹ್ಯಾಟ್ಸ್ ಆಫ್. ಫ್ರಸ್ಟ್ರೇಷನಲ್ಲಿ ಏನೇನೋ ಮಾತಾಡ್ಬಿಟ್ರು. ಇಲ್ಲ ಪಾಪ, ಮೊದಲು ಭಾಳ ಗರುಡಂಗ ಹಾರಾಡ್ತಾ ಇದ್ರು, ಆದರೆ ಇವತ್ತು ಮರದ ಕೊರಡ್ನಂಗೆ ಆಗ್ಬಿಟ್ಟವ್ರೆ ಪಾಪ. ಒಂದೊಂದ್ಸರಿ ಜಾಸ್ತಿ ಒಬ್ಬರನ್ನ ಓಲೈಕೆ ಮಾಡೋದು, ಹೊಗಳೋದು ಇದು ಮಾಡಿದಾಗ ನಾಳೆ ದಿನ ಅವ್ರಿಗೆ ಅಧಿಕಾರ ಹೊಟ್ಟೋಗ್ಬಿಟ್ರೆ ಪಾಪ ಇಂಥವ್ರಿಗೂ ಕಷ್ಟ. ಆದ್ದರಿಂದ ನಾನು ಹೇಳ್ತೀನಿ, ಯಾರೇ ಬರಲಿ ಯಾರೇ ಇರಲಿ ನಿಮ್ಮ ತನವನ್ನ ಬಿಡಬೇಡಿ. ಮತ್ತೆ ನೀವು ಬಿಟ್ಕೊಟ್ರಿ? ನಾ ಬಿಟ್ಟಲ್ಲಪ್ಪ, ಅದಕ್ಕೆ ನಾವು ಬಿಡಬೇಕು, ಯಾರಿಗೂ ಬಕೆಟ್ ಹಿಡಿಬಾರ್ದು. ನಾಳೆ ಅವರು CM ಆಗ್ಬೋದು, 2028ಕ್ಕೆ ನಾನು CM ಆಗ್ಬೋದು ಅಂತ ಹೇಳಕ್ಕಾಗಲ್ಲ. ಸ್ಲಿಪ್ ಡಿಸ್ಕ್ ಹೈಕಮಾಂಡ್ ಇಷ್ಟ ಫೈನಲ್. ಸರ್, ಈಗ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಒಬ್ಬರು ಗಣ್ಯ ವ್ಯಕ್ತಿ ಬರ್ತಿದ್ದಾರೆ ಸರ್. ಬನ್ನಿ ಸರ್. ಅದು ತುರುವೇಕೆರೆ ಮಗ ಅಲ್ವಾ? ಸರ್, ರಾಮಯ್ಯ ಸರ್ ಇಲ್ಲಿದ್ದಾರೆ, ಮಾತಾಡಿ ಸರ್. ಮಾತಾಡಿ. ಏನು ಸರ್ ಇವರು? ಯಾವತ್ತು ನೋಡಿದ್ರು ಮಾತುಗಾರ ಮಲ್ಲಂತಾರ ಪಟ ಅಂತ ಮಾತಾಡ್ತಿದ್ರು. ಈಗ ನೋಡಿದ್ರೆ ಸೈಲೆಂಟ್ ಶಾಂತಪ್ಪ ಆಗವ್ರೆ. ಯಾಕೆ ಸರ್? ಏಯ್
ನೀನೇಕಪ್ಪ ಅಳ್ತಾ ಇದ್ದಿ? ನೀವು ಹತ್ರಲ್ಲ ಸರ್. ಏಯ್ ಅದು ಕಸ ಬಿದ್ದಿದೆ ಅಂತ ಆವಾಗಲೇ ಹೇಳಿದ್ದೀನಿ. ಆ ಕಸ ಒರೆಸ್ಕೊತಿದ್ದೆ. ಇವರ ಮೌನದ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಮೌನದ ಬಗ್ಗೆ ನಾನು ಹೇಳಲ್ಲ. ಒಂದು ಲೈನು ಹಳೆ ಆಡದೆ ಅದಾಡ್ಬಿಡ್ತೀನಿ. ಮೂಕನ ಕಾಡಿದರೇನು ಚೆವಿ ಮಾತನು ಆಡುವನೇನು, ಕೋಪಿಸನು ನಿಂದಿಸನು, ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ಏನು ಪಟಪಟ ಚಟ್ ಅಂತ ಮಾತಾಡ್ತಿದ್ದ. ಪಾಪ ಬಾಯಿಗೆ ಆ ತುರುವೇಕೆರೆ ತೊಂಡೆಕಾಯಿ ಹಾಕಿ ತಗೋಬಿಟ್ರೆ. ಆ ತುರುವೇಕೆರೆ ತೊಂಡೆಕಾಯಿ ಹಾಕಿ ತಗೋಬಿಟ್ರೆ. ಸರ್ ಹೀಗೆ ಬರೀ ನಿಮ್ಮ ಪಕ್ಷದವ್ರು ಮಾತ್ರ ಅಲ್ಲ, ವಿರೋಧ ಪಕ್ಷದವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ ಸರ್. ಯಾಕ್ರಿ? ನೋಡಪ್ಪ, ದಿಕ್ಕೂ ದೆಸೆ ಇಲ್ಲದೆ ಹೋಗ್ತಾ ಇರ್ತಕ್ಕಂಥ ದೋಣಿ ಕರ್ನಾಟಕದೊಳಗೆ ಕೈಪಕ್ಷ ಆಗಿತ್ತು. ಅಲ್ಲಗ ದಿಕ್ಸೂಚಿಯಾಗಿ ಬಂದವ ಅಂದ್ರೆ ಹೌದಾವಲಿಯ ರಾಮಯ್ಯ. ಆತ ಬಂದ ಮ್ಯಾಕ ಕೈಪಕ್ಷ ಭಾಳ ಸ್ಟ್ರಾಂಗ್ ಆಯಿತು. 136ಕ್ಕೂ ಹೆಚ್ಚು ಸೀಟುಗಳನ್ನು ತಂದ. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಇನ್ನೇನು ಉಳಿದೈತಿ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು. ಮಾರ್ಗ ಮಧ್ಯೆ ಇಳಿದು ಹೋದರು. ಮುಂದೆ ಕೈಪಕ್ಷ ಏನಾಗ್ತೈತಿ ಅಂತ ಗೊತ್ತಿಲ್ಲ, ನಡೆಸ್ಕೊಂಡು ಹೋಗಲಿ. ಆದರೆ ಹೌದಾವಲಿಯ ಇಲ್ಲದೆ ಇರ್ತಕ್ಕಂಥ ಒಂದು ಕೈಪಕ್ಷ ನೆನೆಸ್ಕೊಳಕ್ಕೆ ಅಸಾಧ್ಯ. ನೋಡಿದ್ರೆ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಏನೇ ಹೇಳ್ತೀರಾ? ನೋ ಕಮೆಂಟ್ಸ್ ಅಷ್ಟೇ. ಇದು ನೋ ಕಮೆಂಟ್ಸ್ ಅಂದರೆ ಯಾಕೋ ವರ್ಕೌಟ್ ಆಗ್ತಿಲ್ಲ ಅನ್ಸುತ್ತೆ. ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಸರ್. ಸರ್ ನೀವು ಇಷ್ಟು ದಿವಸ ಕೀಪ್ಯಾಡ್ ಹಿಡ್ಕೊಂಡು ಹೆಲಿಪ್ಯಾಡ್ಗೆ ಹೋಗಿ ಹೆಲಿಕಾಪ್ಟರಲ್ಲಿ ಸುತ್ತಾಡ್ಕೊಂಡಿದ್ದವರು ಸರ್, ಈಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಯಾವ ಸ್ಥಳಗಳಿಗೆ ಹೋಗಬೇಕಂತ ನಿರ್ಧರಿಸಿದ್ದೀರಾ ಸರ್? ನಿಮ್ಮ ಮುಂದೆ 4 ಆಪ್ಷನ್ಗಳಿದೆ. ನಿಮ್ಮ ಮೊದಲನೇ ಆಪ್ಷನ್ ಕಳಸಿಪಾಳ್ಯ. ಏಯ್ ಕಲಾಶಿ ಪಳ್ಯಕ್ಕೆ ಹತ್ಕೋದರು ಚಾಕ್ನ ತಿನ್ನಕ್ಕೆ ಸರ್. ಒಳ ತಿನ್ನೋಡು ಕಪ್ಪಲ್ಕೆ. ಚಾಮರಾಜಪೇಟೆ ಇರಬೇಕಾದ್ರೆ ನಾವು ಕಲಾಶಿ ಪಳ್ಯಕ್ಕೆ ಹೋಗಲ್ಲ. ಓಕೆ, ಎರಡನೇ ಆಪ್ಷನ್ ಸರ್ ಬೆಳಗಾಂ. ಬೆಳಗಾಮಲ್ಲಿ ನನಗೇನು ಕೆಲಸ ಇಲ್ವಲ್ಲಪ್ಪ ಅಲ್ಲಿ. ಕುಂದ ತಿನ್ನಕ್ಕೆ ಕೂತ್ಕೊಂಡು. ಸ್ವೀಟೆಲ್ಲ ಬಿಟ್ಬಿಟ್ಟಿದ್ದೀವಿ ಬಿಡೋದು. ಹಂಗಾದ್ರೆ ಮಂಗಳೂರು. ಓಹೋ, ಮೀನು ಊಟ ಮಾಡಕ್ಕ? ಅಲ್ಲ ಸರ್, ಬೀಚ್ ವಾಲಿಬಾಲ್ ಇದೆ, ಟೇಪ್ ಕಟ್ ಮಾಡಕ್ಕೆ. ಏಯ್ ಯಾರಾದರೂ ಶಾಸಕರು ಇದ್ರೆ ಕಟ್ ಮಾಡ್ತಾರೆ, ನನ್ನೇ ತಿಕ್ಕರ್ದ ಇಲ್ಲಿಗೆ. ಹಂಗಾದ್ರೆ ನೀವು ನಾಗರೊಳಗೆ ಹೋಗೋದು ಬೆಸ್ಟ್ ಸರ್. ಯಾಕೆ? ಹುಲಿ ಎಣ್ಸಕ್ಕೆ. ಏಯ್ ಅಲ್ಲಿ ಹುಲಿಗಳ ಹೋಗುತ್ತಾ? ಇವನೇನಕ್ಕೆ ಬಂದ? ಅದು ನಾನು ಗಣಿತದಲ್ಲಿ ಫೇಲ್ ಸರ್. ಲೆಕ್ಕದಲ್ಲಿ ಅವ್ನು ಶಾರ್ಪ್ ಇದ್ದಾನೆ, ಅವನ ಹತ್ರ ಹೇಳ್ಬಿಡಿ, ಲೆಕ್ಕ ಚೆನ್ನಾಗಿ ಆಗ್ತಾನೆ. ಹೌದಾ? ಏಯ್ ನೋಡಪ್ಪ, 38 ಕೋಟಿ 43 ಲಕ್ಷದ 32,832. ವಾವ್, ಸೋ ನೈಸ್. 1200 ಆದ್ರೆ ಕೋಟಿಗೆ ಏಯ್ ಒಳತೆ ನೋಡು ಕಪ್ಪಲ್ಗೆ ಕಲ್ಸಾಚೆಗೆ ಅವನ್ನ. ಏಯ್ ಮಾಡಕ್ ಕೆಲಸ ಇಲ್ವೇನಯ್ಯ? 1000 ರೂಪಾಯಿ 200 ಅಂತಲ್ಲ. 1000 ರೂಪಾಯಿ 200 ಅಲ್ವಾ? ಏಯ್ ಒಳತೆ ನೋಡು ಕಪ್ಪಲ್ಗೆ. ಯಾರು ಇವ್ರನ್ನ ಕಳ್ಸಿದ್ದು? ಇವ್ರನ್ನೆಲ್ಲ 1000ಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಸುಮ್ಮನೆ ಬರ್ಕೊಟ್ಟಿರೋದನ್ನ ಯಾವತ್ತೂ ಓದಬಾರ್ದು. ಸ್ವಂತಿಕೆ ಬೆಳೆಸ್ಕೋಬೇಕು. ನಿನಗೆ ಟೀಚ್ ಮಾಡ್ತೀನಿ ಹೆಂಗಿದ್ರು ಫ್ರೀ ಇದ್ದೀರಿ. ಸ್ವಲ್ಪ ಸಂಧಿ, ಸಮಾಸ, ಪದ, ಸ್ವರ, ಹರ್ಷಸ್ವರ, ದೀರ್ಘಸ್ವರ, ಲಘುಗುರು ಯಮಥರಾಜ ಬಾನಸಲಗಂ ಇವನ್ನೆಲ್ಲ ಹೇಳ್ಕೊಡ್ತೀನಿ ಬಾ. ಸರ್ ಇವಾಗ ನಾನು ನಿಮಗೆ ಪಟಪಟ ಅಂತ ಪ್ರಶ್ನೆ ಕೇಳ್ತೀನಿ, ನೀವು ಪಟಪಟ ಅಂತ ಆನ್ಸರ್ ಮಾಡ್ಬೇಕು ಸರ್. ಕೇಳಪ್ಪ. ಸರ್ ನಿಮ್ಮನ್ನ ಬೆಳಿಗ್ಗೆ ನಿಮ್ಮ ಅಲಾರಾಮ್ ಎಬ್ಸತ್ತಾ ಅಥವಾ ನಿಮ್ಮ ಕಾರ್ಯಕರ್ತರು ಎಬ್ಸ್ತಾರ ಸರ್? ಎರಡೂ ತಪ್ಪು. ಮತ್ತೆ ನಾನೇ ಎದ್ದು ಹೇಳ್ತೀನಿ. ಸರ್ ನಿಮಗೆ ದಿನಕ್ಕೆ ಆಡಿಯೋ ಕಾಲ್ ಜಾಸ್ತಿ ಬರುತ್ತಾ, ವಿಡಿಯೋ ಕಾಲ್ ಬರುತ್ತಾ? ನೋ ಫೋನ್. ನಾನು ಉಪಯೋಗಿಸೋದೇ ಕೀಪ್ಯಾಡ್ ಫೋನ್. ಅದು ನನ್ನ ಸೆಕ್ರೆಟರಿ ಕೇಳಿ. ಸರ್ ನೀವು ಬೀಗ್ರ ಊಟಕ್ಕೆ ಜಾಸ್ತಿ ಹೋಗ್ತೀರಾ ಅಥವಾ ಮದುವೆ ಊಟಕ್ಕೆ ಜಾಸ್ತಿ ಹೋಗ್ತೀರಾ? ಬಾಡೂಟಕ್ಕೆ ಜಾಸ್ತಿ ಹೋಯ್ತೀನಿ. ಸರ್ ನೀವು ಶಾಲೆಯಲ್ಲಿ ಫಸ್ಟ್ ಬೆಂಚ್ ಅಥವಾ ಲಾಸ್ಟ್ ಬೆಂಚಾ? ನಾವು ಓದಾಗ ಬೆಂಚೇ ಇರಲಿಲ್ಲ, ನೆಲದಲ್ಲಿ ಕೂತ್ಕೊ ಓದ್ತಿದ್ದು. ಸರ್ ನೀವು ಚಿಕ್ಕವರಿದ್ದಾಗ CM ಆಗ್ಬೇಕು ಅನ್ಕೊಂಡಿದ್ರು ಅಥವಾ ದೊಡ್ಡವರಾದ್ಮೇಲೆ CM ಆಗ್ಬೇಕು ಅನ್ಕೊಂಡಿದ್ರು? ನಾನು ಹುಟ್ಟಾಗಿನಿಂದ ಇಲ್ಲಿವರೆಗೂ CMA ಆಗಬೇಕು ಅನ್ಕೊಂಡಿದ್ದೆ, CMA ಆಗಿದ್ದೆ, ಈಗಲೂ ಕೂಡ CMA. ಸರ್ ಕಾಮನ್ ಮ್ಯಾನ್. ಸರ್ ಈಗ ರಾಪಿಡ್ ಫೈರ್ ಸರ್. ಈಗಲೇ ಸೀಟ್ ಅಡಿಲಿ ಬೆಂಕಿ ಹಾಕ್ಬಿಟ್ರೆ ಇದು ಯಾವ್ದು ಪೈರು ಅಂದ್ರೆ? ಪ್ರಶ್ನೆ. ಈಗ ಬೇಗ ಪ್ರೋಗ್ರಾಮ್ ಮುಗಿಸ್ತೆ ಏನಪ್ಪ? ಅದೇನೋ ಅಲ್ಲಿ ಬೇರೆ ಯಾರೋ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರಂತೆ. ಕೆಲವರು ಅತೃಪ್ತರಾಗಿ ನಮಗಿದೇ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರಂತೆ.
ಇನ್ನು ಕೆಲವರು ನೆಕ್ಸ್ಟು 2ನೇ ಸಂಪುಟ ಸಚಿವ ರಚನೆಯಲ್ಲಿ ನಮಗೆ ಕೊಡ್ತಾರೆ ಸೀಟು ಅಂತ ಸುಮಾರು 50ಕ್ಕೂ ಹೆಚ್ಚು ಅತೃಪ್ತ ಆತ್ಮಗಳು ಅಲ್ಲ ಅತೃಪ್ತ ಶಾಸಕರು ಕಾಯ್ತಾ ಇದ್ದಾರಂತೆ. ಸರ್ ಏನು ಗೊತ್ತಾ ಸರ್, ಗೊತ್ತಿಲ್ಲ, ಹೇಳು. ನಾವು ಆ ರಾಮಯ್ಯ ಅವ್ರನ್ನ ಕೇಳಿದ್ರೆ ಪ್ರಶ್ನೆ ಬೇರೆನೇ ಇರ್ತಿತ್ತು. ನಾವು ಕೇಳಿದ್ದು ಈ ರಾಮಯ್ಯನಲ್ವಾ, ಅದಕ್ಕೆ ತಮಾಷೆಗಿತ್ತು. ನೀವು ಅಷ್ಟೇ ಯಾರು ಮನಸ್ಸಿಗೆ ಹಾಕೋಬೇಡಿ, ನಾವು ಮಾಡಿದ್ದು ಬರೀ ತಮಾಷೆಗೆ. ಮತ್ತೆ ಸಿಗ್ತೀವಿ. ಬಾಯ್ ಬಾಯ್.